ಮೊನ್ನೆ ರಾತ್ರಿ ಏನು ಈ ಒಂದು ಸ್ಥಳದಲ್ಲಿ ಗಣೇಶ ವಿಸರ್ಜನೆ ಹೋಗ್ತಾ ಇರುವಾಗ ಕಲ್ಲು ಬಂತು ಅಂತೇಳಿ ಅದಾದ ನಂತರ ಕಲ್ಲು ತೂರಾಟ ಆಗಿ ಆ ಸಂಬಂಧಪಟ್ಟಂತೆ 3 ಪ್ರಕರಣಗಳು ಠಾಣೆಯಲ್ಲಿ ದಾಖಲಾಗಿದೆ. ಅದಾದ ನಂತರ ನಿನ್ನೆ ದಿನ ಆ ಒಂದು ಘಟನೆಯನ್ನ ವಿರೋಧಿಸಿ ಹಿಂದೂಪರ ಸಂಘಟನೆಯವರು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡು ನಿನ್ನೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಿಂದ ತಾಲೂಕು ಕಚೇರಿವರೆಗೆ ಒಂದು ಪ್ರತಿಭಟನೆ ಮಾಡಿ ಅಲ್ಲಿ ಮನವಿಯನ್ನು ಸಲ್ಲಿಸಿ ಇವತ್ತಿನ ದಿನ ಮದ್ದೂರು ಟೌನ್ನಲ್ಲಿ ಬಂದ್ಗೆ ಕರೆ ನೀಡುವುದಾಗಿ ಮತ್ತು ನಾಳೆ ಮದ್ದೂರು ಟೌನ್ನಲ್ಲಿ ವಿಸರ್ಜನೆ ಸಾಮೂಹಿಕವಾಗಿ ನಾವೆಲ್ಲರೂ ವಿಸರ್ಜನೆ ಮಾಡುವ ಮೂಲಕ ಏನು ಘಟನೆ ಆಗಿದೆ ಅದನ್ನು ಖಂಡಿಸ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದು, ಅದನ್ನು ಆಧರಿಸಿ ನಾವು ಪೊಲೀಸ್ ಕಡೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ಇವತ್ತು ಏನು ಬಂದ್ಗೆ ಕರೆ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ನಿಷೇಧಾಜ್ಞೆ ಇರ್ತದೆ ಮತ್ತು ಲಿಕ್ಕರ್ ಸೇಲ್ ಮತ್ತು ಏನು ಶಾಪ್ಗಳು ಇದ್ದಾವೆ ಅದು ಸಹಿತ ಕ್ಲೋಸರ್ ಆದೇಶವನ್ನು ಇವತ್ತು ಮತ್ತು ನಾಳೆ ಬಂದಿರ್ತದೆ. ಪೊಲೀಸ್ ಸೂಕ್ತ ಬಂದೋಬಸ್ತನ್ನು ಮಾಡಿದ್ದೀವಿ. ಏನು ಸೂಕ್ಷ್ಮ ಸ್ಥಳಗಳಿದ್ದಾವೆ ಅಲ್ಲಿ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದೀವಿ. ಪೆಟ್ರೋಲಿಂಗ್ ಹಾಕಿದ್ದೀವಿ ಮತ್ತು ಇವತ್ತೇನೋ ಬಂದ್ಗೆ ಕರೆ ಕೊಟ್ಟಾಗ ಬೈಕ್ ರ್ಯಾಲಿ ಮಾಡಿಕೊಂಡು ಬರ್ತಾರೆ ಅಂತೇಳಿ ಮಾಹಿತಿ ಇತ್ತು. ಅದಕ್ಕೂ ಸಹಿತ ನಾವು ಸೂಕ್ತವಾದ ಎಲ್ಲ ತಯಾರಿಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಬಂದೋಬಸ್ತ್ಗೆ ನಮ್ಮ DIG ಸರ್ ಒಂದು ನೇತೃತ್ವದಲ್ಲಿ 4 ಜನ SP ಗಳು, 4 ಜನ ಅಡಿಷನಲ್ SP ಗಳು, 15 ಜನ DSPಗಳು ಮತ್ತು 800ಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇತರೆ ರ್ಯಾಂಕ್ನವರು ಈ ಒಂದು ಬಂದೋಬಸ್ತನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. 15 KSRP ತಂಡಗಳು, 10 DR ತಂಡಗಳನ್ನು ಸಹಿತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಒಂದು RAF ತಂಡ ಸಹಿತ ಬರ್ತಾ ಇದೆ. ಒಟ್ಟಾರೆಯಾಗಿ ಮತ್ತೆ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು, ಶಾಂತಿ ನೆಲೆಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಶಾಂತಿ ಸಭೆಯಲ್ಲಿ ಯಾರು ಭಾಗವಹಿಸ್ತಾರೆ. ಇವತ್ತು 3 ಗಂಟೆಗೆ ಶಾಂತಿ ಸಭೆ ಇಟ್ಕೊಂಡಿದ್ದೀವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಸಭೆಯನ್ನ ಅಧ್ಯಕ್ಷತೆ ವಹಿಸ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಧರ್ಮದ ಜನರನ್ನು ಸಹಿತ ನಾವು ಇನ್ವೈಟ್ ಮಾಡಿದ್ದೀವಿ. ಮುಖ್ಯವಾಗಿ ಯಾರೆಲ್ಲ ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಭಾಗವಹಿಸ್ತಾರೆ ಆ ಎಲ್ಲ ಗಣೇಶ ಮಂಡಳಿ ಸದಸ್ಯರಿಗೆ ಮತ್ತು ಏನು ಬೇರೆ ಬೇರೆ ಜನಾಂಗದವರು ಮತ್ತು ಮುಖ್ಯವಾಗಿ ಈ ಒಂದು ಸೆನ್ಸಿಟಿವ್ ವಲಯದಲ್ಲಿ ಅಕ್ಕಪಕ್ಕ ಇರುವ ಎಲ್ಲ ಲೀಡರ್ಸ್ ನಾವು ಮೀಟಿಂಗ್ ಸರ್. ಆರೋಪಿಗಳು ಎಷ್ಟು ಜನ ಬಂಧಿಸಿದ್ದೀವಿ ಸರ್? ಈಗ 22 ಜನ ಬಂಧಿಸಿದ್ದೀವಿ. ಇನ್ನು ಹೆಚ್ಚಿನ ಸ್ಥಳೀಯರು ಹೇಳ್ತಾರೆ ಮುಖ್ಯ ಆರೋಪಿಗಳನ್ನೇ ಬಂಧಿಸಿಲ್ಲ, ಬೇರೆಲ್ಲ ಬಂಧಿಸಿದ್ದಾರೆ, ಅವ್ರು ಮುಟ್ಟಿದ್ದಾರೆ. ಅದು ನಾವು ವಿಡಿಯೋ ಮೂಲಕ ಬಂಧಿಸಿದ್ವಿ. ಆ ಥರ ಯಾರ್ಯಾರು ಇದ್ರೆ ಬಂದು ವಿಡಿಯೋ ನೋಡ್ಕೊಂಡು ಹೋಗ್ಬೋದು. ಸರ್, ಹೊರ ಜಿಲ್ಲೆಯವರು ಯಾರು ಇದ್ದಾರೆ ಸರ್ ಈ ಒಂದು ಪ್ರಕರಣದಲ್ಲಿ? 2-3 ಜನ ಹೊರ ಜಿಲ್ಲೆಯವರು ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಕೆಲವರು ಇಲ್ಲೇ ಇದ್ದವರು ಅಲ್ಲಿ ಬೇರೆ ಕಡೆ ನೆಲೆಸಿದ್ರು ಅಂತ ಹೇಳ್ತಾರೆ. ಆದ್ರೆ ಎಲ್ಲರ ಬಗ್ಗೆ ತನಿಖೆ ನಡೀತಾ ಇದೆ. ಹೆಚ್ಚಿನ ಮಾಹಿತಿ ನಮ್ಮ DIG ಸರ್.